Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ ಎಲ್ಲರಿಗೂ. ಬನ್ನಿ ಗುರುಗಳು ಏನ್ ಹೇಳ್ತಾರೆ ಅಂತ ನೋಡೋಣ. ಜೊತೆಗೆ ಹನುಮ ಜಯಂತಿಯ ಹಾರ್ದಿಕ ಶುಭಾಶಯಗಳು, ಕರಗ ಶಕ್ತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈ ಪೌರ್ಣಮಿ ನಿಮ್ಗೆ ಸಾಕಷ್ಟು ಗುರುಗಳು ಸಹಾಯನ ಕೊಡ್ತಾ ಇದ್ದಾರೆ, ಮಾರ್ಗದರ್ಶನನ ಕೊಡ್ತಾ ಇದ್ದಾರೆ. ನಿಮ್ಮ ಗುರುಗಳು ನಿಮ್ಮ ಜೀವನಕ್ಕೆ ಕೊಡ್ತಿರುವಂತ ಮಾರ್ಗದರ್ಶನನ, ಸಹಾಯನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಸರಿಯಾದ ರೀತಿಯಲ್ಲಿ ನಿಮ್ಮ ಗುರುಗಳು ಕೊಡ್ತಿರುವಂತ ಮಾರ್ಗದರ್ಶನನ ಉಪಯೋಗಿಸ್ಕೊಂಡು ಮುಂದುವರಿರಿ ಅನ್ನುವಂಥದ್ದು ಇದೆ. ಒಂದು ಮ್ಯಾಜಿಕಲ್ ರೀತಿಯಲ್ಲಿ ನಿಮ್ಗೆ ಒಂದಷ್ಟು ಮಾರ್ಗದರ್ಶನನ ನಿಮ್ಮ ಗುರುಗಳು ಕೊಡ್ತಾರೆ. ಒಂದಷ್ಟು ಸಮಸ್ಯೆಗಳಿಗೆ ಪರಿಹಾರ ಕೂಡ ನಿಮ್ಮ ಜೀವನದಲ್ಲಿ ಕೊಡ್ತಾರೆ ಅನ್ನುವಂಥದ್ದು ಇದೆ. ಈ ಪೌರ್ಣಿಮೆ ನಿಮ್ಮ ಜೀವನಕ್ಕೆ ಮಹತ್ತರವಾದಂತಹ ಬದಲಾವಣೆನ ತರುವಂತ ಸಾಧ್ಯತೆಗಳು ಇದೆ. ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ಇವತ್ತಿನ ದಿನ ನಿಮ್ಮ ಗುರುಗಳ ಕಡೆಯಿಂದ ನಿಮ್ಗೆ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಬೇಜಾರಲ್ಲಿ ಇರಬೇಡಿ, ನಗ್ನಗ್ತಾ ಇರಿ, ಖುಷಿಯಾಗಿರಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ನಗು ನಿಮ್ ಜೊತೆ ಯಾವಾಗ್ಲೂ ಇರ್ಲಿ ಅನ್ನುವಂಥದ್ದು ಇದೆ. ಒಂದಷ್ಟು ವಿಶೇಷವಾದಂತ ಮಾಹಿತಿಗಳನ್ನ ಅಥವಾ ಮಾರ್ಗದರ್ಶನನ ಅಥವಾ ನಿಮ್ಗೆ ಬೇಕಾಗಿರುವಂತ ಸಹಾಯನ ಮಾಡುವಂತ ಸಹಾಯಕರನ್ನ ನಿಮ್ಮ ಜೀವನದಲ್ಲಿ ನಿಮ್ಮ ಗುರುಗಳು ಕಳಿಸ್ಕೊಡ್ತಿದ್ದಾರೆ. ಸೊ ನಿಮ್ಮ ಗುರುಗಳ ಆಶೀರ್ವಾದದಿಂದ ಹೆಚ್ಚಿನ ಅನುಕೂಲಗಳು ನಿಮ್ಮ ಜೀವನಕ್ಕೆ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ತುಂಬಾ ಒಳ್ಳೆ ರೀತಿಲಿ ಸಮಸ್ಯೆ ಬಗೆಹರಿತಾ ಇಲ್ಲ, ತುಂಬಾ ಕಷ್ಟ ಇದೆ. ಸೊ ಏನ್ ಮಾಡಿದ್ರು ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ಲ, ಬೆಟ್ಟದಂಗೆ ಬಂದಂತ ಕಷ್ಟ ಸೊ ಮಂಜಂಗೆ ಕರ್ಗೋಯ್ತು ಅನ್ನುವಂಥ ರೀತಿಯಲ್ಲಿ ನಿಮ್ಮ ಕಷ್ಟಗಳು ಬಹಳಷ್ಟು ಬೇಗ ಪರಿಹಾರ ಆಗೋದ್ರಲ್ಲಿ ಇದೆ. ಖಂಡಿತವಾಗ್ಲೂ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದೆ, ಸಿಕ್ಕಿದೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಜ್ಞಾನ ಕೂಡ ಅಥವಾ ಆಧ್ಯಾತ್ಮಿಕ ವಿಚಾರದಲ್ಲಿ ಬದಲಾವಣೆ ಕೂಡ ನಿಮ್ಮ ಜೀವನದಲ್ಲಿ ಬರುತ್ತೆ. ಒಂದಷ್ಟು ಸ್ಪಿರಿಚುವಲ್ ಗ್ರೋತ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಎಲ್ಲಾರನ್ನೂ ಸರಿಸಮಾನವಾದಂತಹ ದೃಷ್ಟಿಕೋನದಿಂದ ನೋಡ್ತೀರಾ, ಜೊತೆಗೆ ಎಲ್ಲರಲ್ಲೂ ಒಳ್ಳೇದನ್ನೇ ಹುಡುಕ್ತೀರಾ. ಸೊ ಎಲ್ರಿಗೂ ರೆಸ್ಪೆಕ್ಟ್ ಕೊಡಿ ಅನ್ನುವಂಥದ್ದು ಇದೆ. ಈವನ್ ನಿಮಗ್ ತೊಂದರೆ ಕೊಡ್ತಿರೋರು ಅಥವಾ ನಿಮ್ಮನ್ನ ಅಳಿಸಿದವ್ರ ಬಗ್ಗೆ ಕೂಡ ನಿಮ್ಗೆ ಯಾವುದೇ ದ್ವೇಷ ಬೇಡ. ಸೊ ಕರ್ಮ ಬೇರೆ ಬೇರೆ ವಿಭಿನ್ನ ರೀತಿಲಿ ಇರುತ್ತೆ ಅನ್ನುವಂಥದ್ದು ಇದೆ. ಸೊ ನಗ್ನಗ್ತಾ ಇರಿ ಅನ್ನುವಂಥದ್ದು ಇದೆ. ಸ್ವಲ್ಪ ನೆಗೆಟಿವಿಟಿ ಇದೆ, ನೆಗೆಟಿವಿಟಿನ ದೂರ ಮಾಡ್ಕೊಳ್ಳೋದಕ್ಕೆ ಏನ್ ಪ್ರಯತ್ನ ಪಡ್ಬೇಕು, ಯಾವ ಮಾರ್ಗನ ಆಯ್ಕೆ ಮಾಡ್ಕೊಳ್ಬೇಕು ಅದು ಕೂಡ ನಿಮ್ಗೆ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ಕೆಲವರಿಗೆ ಫುಡ್ ಪಾಯ್ಸನ್ ಆಗಿದೆ, ಆ ಫುಡ್ ಪಾಯ್ಸನ್ ಅನ್ನ ಸರಿಪಡಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಯೋಚನೆ ಮಾಡಿ ಅನ್ನುವಂಥದ್ದು ಇದೆ. ನೀರಿನಿಂದ ಒಂದಷ್ಟು ಸಮಸ್ಯೆಗಳು ಆಗ್ತಾ ಇರಬಹುದು, ಅದನ್ನು ಕೂಡ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದಷ್ಟು ಹೋಮ ಹವನಗಳು ಆಗುವಂಥದ್ದು ಕೂಡ ಇದೆ. ಸೊ ಯಾರ್ದೋ ಚಿತಾಭಸ್ಮ ಒಂದಷ್ಟು ಸಮಸ್ಯೆಯನ್ನ ಮಾಡ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ. ಸೊ ಸಮಥಿಂಗ್ ಏನೋ ಒಂದು ಬ್ಯಾಡ್ ನ್ಯೂಸ್ ಬರುತ್ತೆ, ಬಟ್ ಅದೊಂದು ಗುಡ್ ನ್ಯೂಸ್ ಆಗಿ ಇರುತ್ತೆ ನಿಮ್ಗೆ ಅನ್ನುವಂಥದ್ದು ಇದೆ. ಸೊ ಮೇ ಬಿ ತಲೆಗೆಡ್ಸ್ಕೊಳಕ್ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಪಾಸಿಟಿವ್ ಆಗಿ ಇರಿ, ಪಾಸಿಟಿವಿಟಿನ ನಿಮ್ಮ ಜೀವನದಲ್ಲಿ ತಗೊಂಬನ್ನಿ, ಸಕಾರಾತ್ಮಕವಾಗಿ ನಿಮ್ಮ ಲೈಫ್ ಬಗ್ಗೆ ಯೋಚನೆನ ಮಾಡಿ, ಇದರಿಂದ ಹೆಚ್ಚು ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಕತ್ತಲಿನಿಂದ ಬೆಳಕಿನೆಡೆಗೆ ನಿಮ್ಮ ಜೀವನನ ನಿಮ್ಮ ಗುರುಗಳು ಕರ್ಕೊಂಡು ಹೋಗ್ತಾ ಇದ್ದಾರೆ. ಒಂದಷ್ಟು ಪರಿಹಾರದ ಮುಖೇನ, ಒಂದಷ್ಟು ಮಾರ್ಗದರ್ಶನದ ಮುಖೇನ ನಿಮ್ಮ ಜೀವನಕ್ಕೆ ಒಂದಷ್ಟು ಬೆಳಕನ್ನ ತರುವಂತ ಪ್ರಯತ್ನಗಳನ್ನ ಅವರು ಪಡ್ತಾ ಇದ್ದಾರೆ. ಅದರಲ್ಲಿ ನಿಮ್ಮ ಗುರುಗಳು ಯಶಸ್ವಿ ಕೂಡ ಆಗಿದ್ದಾರೆ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ನಿಮ್ಮ ಜೀವನಕ್ಕೆ ಒಂದು ನ್ಯೂ ಬಿಗಿನಿಂಗ್ ಬರ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ಮನುಷ್ಯತ್ವನ ಮರಿಬೇಡಿ. ಸೊ ಭಕ್ತಿ ಮಾರ್ಗದಲ್ಲೇ ಮುನ್ನಡೆಯಿರಿ. ಇನ್ನ ಹೆಚ್ಚಿನ ಅನುಕೂಲಗಳು ನಿಮ್ಮ ಜೀವನದಲ್ಲಿ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಸಾಕಷ್ಟು ಮೂರ್ಖರನ್ನ ನಂಬಿ ಮೋಸ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಮೂರ್ಖ ಗುರುಗಳನ್ನ ನಂಬಕ್ ಹೋಗ್ಬೇಡಿ, ಯಾರೋ ಫ್ರಾಡ್ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ ಗ್ರಹಗತಿಗಳು ಹೇಗೆ ಇರ್ಲಿ, ನಿಮ್ಮ ಜೀವನಕ್ಕೆ ಒಂದಷ್ಟು ಚಿಕಿತ್ಸೆನ ಅಥವಾ ನಿಮ್ಮ ಜೀವನಕ್ಕೆ ಬೇಕಾಗಿರುವಂತ ಪರಿಹಾರಗಳನ್ನ
ನಿಮ್ಮ ಗುರುಗಳು ನಿಮ್ಗೆ ಮಾಡ್ಕೊಡ್ತಿದ್ದಾರೆ, ಮಾಡ್ತಾರೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಗ್ರಹ ಶಾಂತಿ ಕೂಡ ಹೇಳ್ತಾ ಇದೆ. ಒಂದಷ್ಟು ನೆಗೆಟಿವಿಟಿ ಕೂಡ ಇದೆ ಅನ್ನುವಂಥದ್ದು ಇದೆ. ಪ್ರಯಾಣದಿಂದ ಒಂದಷ್ಟು ಲಾಭ ಆಗುವಂತ ಸಾಧ್ಯತೆ ಇದೆ. ನಿಮ್ಮ ಜೀವನದ ಪ್ರಯಾಣ ಸುಗಮವಾಗಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಪ್ರಯಾಣ, ನಿಮ್ಮ ಜೀವನದ, ನಿಮ್ಮ ಲೈಫ್ ಜೀವನದ ಪ್ರಯಾಣದ ಹಾದಿನ ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಬೇಡಿ, ಕಷ್ಟಕರ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಸೊ ಕಷ್ಟಕರವಾಗಿ ಮಾಡ್ಕೊಂಡು ಸಮಸ್ಯೆನ ಮಾಡ್ಕೊಳ್ಬೇಡಿ. ತುಂಬಾ ಆರಾಮಾಗಿ ಇರೋ ಹಾಗೆ, ಈಸಿಯಾಗಿ ಹೋಗೋ ಹಾಗೆ ಸೊ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ನಿಮ್ಮನ್ನ ನೀವೇ ಡಿಫಿಕಲ್ಟ್ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಭಕ್ತಿ ಶ್ರದ್ಧೆ ಅನ್ನೋದು ಇರಲಿ, ಭಕ್ತಿ ಮಾರ್ಗದಲ್ಲಿ ಮುನ್ನಡೀರಿ ಅನ್ನುವಂಥದ್ದು ಇದೆ. ಸಾಕಷ್ಟು ಬದಲಾವಣೆನ ನೀವು ನೋಡ್ತೀರಾ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಹೃದಯ ಮಂದಿರದಲ್ಲಿ ಬದಲಾವಣೆನ ತಗೊಬಂದು, ನಿಮ್ಮ ಹೃದಯ ಮಂದಿರದಲ್ಲಿ ನಿಮ್ಮ ಗುರುಗಳು ಬಂದು ನೆಲೆಸೋ ಹಾಗೆ ಅವರ ಕೃಪಾಶೀರ್ವಾದ ನಿಮ್ಮ ಹೃದಯದಲ್ಲಿ, ನಿಮ್ಮ ದೇಹದಲ್ಲಿ, ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಆತ್ಮದಲ್ಲಿ, ನಿಮ್ಮ ಜೀವನದಲ್ಲಿ, ನಿಮ್ಮ ಮನೆಯಲ್ಲಿ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ಆಶ್ಚರ್ಯಕರ ಬದಲಾವಣೆಗಳು ಕೂಡ ನಿಮ್ಮ ಆರೋಗ್ಯದಲ್ಲಿ ಮತ್ತೆ ನಿಮ್ಮ ಮನಸ್ಥಿತಿಯಲ್ಲಿ ಬರುವಂತಹ ಸಾಧ್ಯತೆಗಳು ಇದೆ. ಸೊ ಮುಖವಾಡದ ಮನುಷ್ಯರಿಂದ ಸ್ವಲ್ಪ ಎಚ್ಚರಿಕೆನ ವಹಿಸಿ, ಮುಖವಾಡದ ಮನುಷ್ಯರಿಂದ ಸ್ವಲ್ಪ ದೂರ ಉಳಿರಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಮಿರಾಕಲ್ ಕೂಡ ನಿಮ್ಮ ಜೀವನದಲ್ಲಿ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಸೊ ಸಾಕಷ್ಟು ವಿಚಾರದಲ್ಲಿ ಓಡಾಡಕ್ ಆಗ್ತಾ ಇಲ್ಲ ಅನ್ನೋರು ಇನ್ ಮುಂದೆ ಓಡಾಡ್ತೀರಾ ಅನ್ನುವಂಥದ್ದು ಇದೆ. ಸೊ ಓಡಾಡಿ ಅನ್ನುವಂಥದ್ದು ಇದೆ. ಸಾಕಷ್ಟು ಏನೋ ಒಂದು ಆಶ್ಚರ್ಯ ಅನ್ನುವಂಥ ರೀತಿಯಲ್ಲಿ ಬದಲಾವಣೆ ಬರುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಕನಸು ನನಸಾಗತ್ತೆ ಅನ್ನುವಂಥದ್ದು ಇದೆ. ಆಲ್ ಟ್ರೂಲಿ ಸ್ಪಿರಿಚುವಲಿ ಪಾತ್ ಲೀಡ್ ಟು ಗಾಡ್, ಫಾಲೋ ದ ಪಾತ್ ಮೋಸ್ಟ್ ಸೂಟೆಡ್ ಟು ಯು. ಸೊ ನಿಮ್ಗೆ ಯಾವ ರೀತಿ ಭಕ್ತಿ ಬರುತ್ತೋ, ಈ ಥರನೇ ಭಕ್ತಿ ಬೇಕು, ಆ ಥರನೇ ಪೂಜೆ ಬೇಕು, ಈ ಥರನೇ ನೈವೇದ್ಯ ಬೇಕು, ಆ ಥರನೇ ಇರಬೇಕು, ಈ ಥರ ಏನೂ ಇಲ್ಲ. ನಿಮ್ಗೆ ಹೇಗಿರ್ಬೇಕು ಅನ್ಸುತ್ತೋ, ಯಾವ ಭಕ್ತಿ ಮಾರ್ಗದಲ್ಲಿ ನೀವು ನಿಮ್ಮ ಗುರುಗಳನ್ನ ನೆನೆಸ್ಕೊಳ್ತೀರೋ ಅಷ್ಟು ಭಕ್ತಿ ಮಾರ್ಗದಲ್ಲಿ ನೀವು ಮುಂದುವರಿಬೋದು. ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಸೊ ಇಲ್ಲಿ 3 ಕಾರ್ಡ್ ಇಟ್ಟಿದ್ದೀನಿ. ಮೊದಲನೇದು, ಎರಡನೇದು, ಮೂರನೇದು. ಸೊ 3 ಬೇಕಾದ್ರೆ ಆಯ್ಕೆ ಮಾಡಿ, ಇಲ್ಲ ಒಂದನ್ನೇ ಬೇಕಾದ್ರೆ ಆಯ್ಕೆ ಮಾಡಿ. ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ, ಸೊ ಡೆತ್ ಎನರ್ಜಿ ಇದೆ ಇಲ್ಲಿ, ರೆಸ್ಟ್ ಇನ್ ಪೀಸ್ ಇದೆ. ಸೊ ಸಾಕಷ್ಟು ಸಮಸ್ಯೆಗಳು, ಸಂದರ್ಭಗಳು ನಶಿಸಿ ಹೋಗ್ತವೆ ಅನ್ನುವಂಥದ್ದು ಇದೆ. ಸಮಥಿಂಗ್ ವಿಲ್ ಎಂಡ್. ಸೊ ಬಟ್ ನಿಮ್ಗೇನು ಆಗೋದಿಲ್ಲ. ನಿಮ್ಮ ಸಮಸ್ಯೆಗಳಿರ್ಬಹುದು ಅಥವಾ ನಿಮ್ಗೆ ತೊಂದರೆ ಮಾಡಿದವರು ಇರಬಹುದು, ಅವ್ರ ಜೊತೆ ನಿಮ್ಮ ಎನರ್ಜಿ ಎಂಡ್ ಆಗ್ತಾ ಇದೆ ಅನ್ನುವಂಥದ್ದು ಇದೆ. ನಿಮ್ಮ ಸಮಸ್ಯೆಗಳ ಅಂತ್ಯ ಆಗ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಸಮಸ್ಯೆಗಳ ಅಂತ್ಯ ಆಗತ್ತೆ. ಜೊತೆಗೆ ನಿಮ್ಮ ಜೀವನದಲ್ಲಿ ನಿಮ್ಗೇನು ತೊಂದರೆ ಬರೋದಿಲ್ಲ. ಶತ್ರುಗಳು ಎಷ್ಟೇ ತೊಂದರೆ ಕೊಟ್ಟರು ಕೂಡ ನಿಮ್ಮ ಗುರುಗಳು ನಿಮ್ಮ ಜೀವನದಲ್ಲಿ ನಿಮ್ಗೆ ರಕ್ಷೆಯಾಗಿ ಇರೋವರೆಗೂ ಕೂಡ ನಿಮ್ಗೆ ಯಾವುದೇ ಒಂದು ತೊಂದರೆ ಆಗೋದಿಲ್ಲ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ಒಳ್ಳೆಯ ವಿಚಾರಗಳು ನಿಮ್ಮ ಜೀವನದಲ್ಲಿ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಸೊ ಜಸ್ಟ್ ಮೂವ್ ಆನ್ ಮಾಡೋದ್ರ ಕಡೆ ಗಮನನ ಕೊಡಿ. ಎಕ್ಸಿನ ಎನರ್ಜಿಯಿಂದ ದೂರ ಇರಿ ಅನ್ನುವಂಥದ್ದು ಇದೆ. ಒಂದಷ್ಟು ಚಿತೆಗಳನ್ನ ಅಥವಾ ಒಂದಷ್ಟು ಏನ್ ಹೇಳ್ತಾರೆ, ಹೂತಾಕಿರೋರ್ನ ಅಥವಾ ನಂಗೆ ಇಲ್ಲಿ ನೆಗೆಟಿವ್ ವೈಬ್, ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರ ಎನರ್ಜಿ ಇದೆ. ಸೊ ಅವರಿಗೆ ಒಂದು ಸಣ್ಣ ಮಾತು, ತಪ್ಪಿದ್ರೆ ಕ್ಷಮೆ ಇರಲಿ. ಸೊ ಇಲ್ಲಿ ಒಂದ್ ಸಣ್ಣದೇನಿದೆ ಅಂದ್ರೆ, ಒಂದಷ್ಟು ಏನು ಸ್ಮಶಾನದ ಗೋರಿಗಳಲ್ಲಿ ಏನು ಪ್ರಯೋಗನ ಮಾಡ್ತಿದ್ದೀರಾ ಅದನ್ನ ನಿಲ್ಸಿ ಸಾಕು. ಒಂದಷ್ಟು ಜನರ ಪ್ರಾಣನ ತೆಗಿತಾ ಇದ್ದೀರಲ್ಲ ಅದನ್ನ ನಿಲ್ಸಿ ಸಾಕು ಅನ್ನುವಂಥದ್ದು. ಯಾವುದೇ ಒಂದು ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರಬೇಕು. ನಿಮ್ಮ ಲಿಮಿಟ್ ಮೀರಿ ನೀವು ತೊಂದರೆ ಮಾಡ್ತಿದ್ದೀರಾ, ಸಾಕು ಇನ್ನ ನಿಲ್ಸಿ ಅನ್ನುವಂಥದ್ದು ಇದೆ. ಸೊ ಇಲ್ಲಿ ಹೇಗಿದೆ ಅಂದ್ರೆ, ನಿಮ್ಮ ಶತ್ರುಗಳಿಗೆ ಇದೆ ತಾವೇ ತೋಡಿರೋ ಗುಂಡಿಲಿ ತಾವೇ ಹೋಗಿ ಬೀಳೋ ಹಾಗೆ ಆಗತ್ತೆ. ಹಾಗಾಗಬಾರ್ದು ಅಂತ ಅಂದ್ರೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಎರಡನೇದು ಯಾರು ಆಯ್ಕೆ ಮಾಡಿದೀರಾ, ದ ಪ್ರೊಟೆಕ್ಟರ್ ಇದ್ದಾರೆ. ಖಂಡಿತವಾಗ್ಲೂ ನಿಮ್ಗೆ ಪ್ರೊಟೆಕ್ಷನ್ ಅನ್ನೋದು ಇದೆ, ಹೆಚ್ಚಿನ ರಕ್ಷೆ ಅನ್ನೋದು ಇದೆ. ಸೊ ಹೆಚ್ಚು ತಲೆ ಕೆಡ್ಸ್ಕೊಳ್ಬೇಡಿ. ನಿಮ್ಗೆ ಯಾವಾಗ್ಲೂ ರಕ್ಷೆ ನಿಮ್ಗೆ, ನಿಮ್ ಫ್ಯಾಮಿಲಿಗೆ ಇದೆ. ಗುರುಗಳು ನಿಮ್ಮನ್ನ, ನಿಮ್ ಫ್ಯಾಮಿಲಿನ ರಕ್ಷೆ ಮಾಡ್ತಾನೆ ಇರ್ತಾರೆ. ಮೂರನೇದು ಯಾರು ಆಯ್ಕೆ ಮಾಡಿದೀರಾ, ಕಾರ್ಮಿಕ್ ಕನೆಕ್ಷನ್ ಇದೆ.
ಒಂದಷ್ಟು ಕಾರ್ಮಿಕ್ ಕನೆಕ್ಷನ್ ಇಂದ ನಿಮ್ಮನ್ನ ನೀವು ಸರಿಪಡಿಸ್ಕೊಳ್ಳಿ. ಥರ್ಡ್ ಪಾರ್ಟಿ ಸಿಚುವೇಶನ್ ಇರಬಹುದು, ನೆಗೆಟಿವಿಟಿ ಇರಬಹುದು, ಅದರಿಂದ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಶತ್ರುಗಳು ತುಂಬಾ ಸ್ಟ್ರಾಂಗ್ ಆಗಿ, ನಿಮ್ಮ ಕರ್ಮ ಅನ್ನುವಂಥ ರೀತಿಯಲ್ಲಿ ನಿಮ್ಮ ಶತ್ರುಗಳು ನಿಮ್ಗೆ ತೊಂದರೆ ಮಾಡೋದಕ್ಕೆ ನಿಂತಿದ್ದಾರೆ. ಸೊ ಹಾಗಾಗಿ ಒಂದಷ್ಟು ತೊಂದರೆಗಳು ನಿಮ್ಮ ಜೀವನದಲ್ಲಿ ಇದೆ. ಜೊತೆಗೆ ಗುರುಗಳಿಗೂ ಅಥವಾ ನಿಮ್ಮ ನಂಬಿಕೆಯ ದೈವಕ್ಕೂ ನಿಮ್ಮ ಜೊತೆ ಕೂಡ ಕಾರ್ಮಿಕ್ ಕನೆಕ್ಷನ್ ಇದೆ. ಹಾಗಾಗಿ ದೈವದ ಆಶೀರ್ವಾದ ನಿಮ್ಮ ಮೇಲೆ ಇರೋವರ್ಗುನು ಸೊ ಒಂದಷ್ಟು ರಕ್ಷೆ ನಿಮ್ಮ ಜೀವನದಲ್ಲಿ ಯಾವಾಗ್ಲೂ ಇರುತ್ತೆ. ಏನೋ ಒಂದು ಮೀಟ್ ಮಾಡ್ತೀರಾ, ಪ್ರತಿಯೊಬ್ಬರನ್ನು ಯಾರ್ಯಾರನ್ನ ಮೀಟ್ ಮಾಡಿದೀರಾ ಇದುವರೆಗೂ, ಇನ್ ಮುಂದೆ ಯಾರನ್ನ ಮೀಟ್ ಮಾಡ್ತೀರಾ, ಅವ್ರ ಜೊತೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಕಾರ್ಮಿಕ್ ಕನೆಕ್ಷನ್ ಇದೆ. ಸೊ ಹಾಗಾಗಿ ಯಾರು ನಿಮ್ ಜೀವನಕ್ಕೆ ಸುಲಭವಾಗಿ ಬಂದಿಲ್ಲ, ಕಾರಣ ಇಲ್ದಿರ ಬಂದಿಲ್ಲ. ಕಾರಣಗಳನ್ನ ಹುಡುಕೊಳ್ತಾ ಕೂತ್ಕೊಳ್ತಾ ಟೈಮ್ ವ್ಯರ್ಥ ಮಾಡಬೇಡಿ. ಇರೋದೊಂದು ಜೀವನ, ಭಕ್ತಿ ಮಾರ್ಗದಲ್ಲಿ ಸಾಗಿ ಎನ್ನುವಂಥದ್ದು ಇದೆ. ಬಟ್ ಈ ಚಕ್ರವ್ಯೂಹದ ಒಗ್ಗಟ್ಟು ಕೆಲವರು ತೊಂದರೆ ಮಾಡ್ತಿದ್ದಾರೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯನ್ನ ವಹಿಸಿ. ಇದಿಷ್ಟು ನಿಮ್ಮ ಗುರುಗಳು ನಿಮ್ಗೆ ಕೊಟ್ಟಂತ ಮಾಹಿತಿ. ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿರ್ಲಿ ಅಂತ ಹೇಳ್ತಾ ಹನುಮ ಜಯಂತಿಯ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ನಮಸ್ತೆ. The Shrivak Devi Tarot channel is so glad to see you again. Thank you for watching our tarot card readings today.